ಬಾಲಿವುಡ್ನಲ್ಲೂ ಛಾಪು ಮೂಡಿಸಿರುವ ಕಾಲಿವುಡ್ನ ಜನಪ್ರಿಯ ನಿರ್ದೇಶಕ ಅಟ್ಲಿ ಇದೀಗ ಟಾಲಿವುಡ್ಗೆ ಕಾಲಿಟ್ಟಿದ್ದಾರೆ. ಸದ್ಯ ಪುಷ್ಪ 2 ಚಿತ್ರದ ಯಶಸ್ಸಿನಲ್ಲಿ ತೇಲುತ್ತಿರುವ ಅಲ್ಲು ಅರ್ಜುನ್ ಜೊತೆ ಚಿತ್ರ ಮಾಡುವುದಾಗಿ ಘೋಷಿಸಿದ್ದಾರೆ. ಈ ಸಿನಿಮಾದ ಚಟುವಟಿಕೆ ಈಗಾಗಲೇ ಆರಂಭವಾಗಿದ್ದು, ಸನ್ ಪಿಕ್ಚರ್ಸ್ ಬರೋಬ್ಬರಿ 800 ಕೋಟಿ ಬಜೆಟ್ನಲ್ಲಿ ನಿರ್ಮಾಣ ಮಾಡುತ್ತಿದೆ. ನಾಯಕಿಯಾಗಿ ಬಾಲಿವುಡ್ ಬೆಡಗಿ ದೀಪಿಕಾ ಪಡುಕೋಣೆ ಆಯ್ಕೆಯಾಗಿದ್ದು, ಇದೇ ಮೊದಲ ಬಾರಿಗೆ ಅವರು ಅಲ್ಲು ಅರ್ಜುನ್ ಜೊತೆ ತೆರೆ ಹಂಚಿಕೊಳ್ಳಲಿದ್ದಾರೆ. ಜೊತೆಗೆ ಈ ಚಿತ್ರದಲ್ಲಿ ರಶ್ಮಿಕಾ ಮಂದಣ್ಣ ಕೂಡ ನಟಿಸುತ್ತಿದ್ದಾರೆ ಎನ್ನಲಾಗಿದೆ. ಪುಷ್ಪ ಮತ್ತು ಪುಷ್ಪ 2 ಚಿತ್ರದ ಮೂಲಕ ಈಗಾಗಲೇ ಅಲ್ಲು ರಶ್ಮಿಕಾ ಜೋಡಿ ಗಮನ ಸೆಳೆದಿದೆ. ಈ ಸಿನಿಮಾಗಳು ಫ್ಯಾನ್ ಇಂಡಿಯಾ ಮಟ್ಟದಲ್ಲಿ ಸದ್ದು ಮಾಡಿರುವುದರಿಂದ ಈ ಜೋಡಿಯನ್ನ ಪ್ರೇಕ್ಷಕರು ಮೆಚ್ಚಿಕೊಂಡಿದ್ದಾರೆ. ಹೀಗಾಗಿ ಇವರನ್ನ ತೆರೆ ಮೇಲೆ ತರಲು ನಿರ್ದೇಶಕ ಅಟ್ಲಿ ಮುಂದಾಗಿದ್ದಾರೆ. ಪುಷ್ಪರಾಜ್ ಶ್ರೀವಲ್ಲಿಯಾಗಿ ರಂಜಿಸಿದ್ದ ಇವರು ಮತ್ತೊಮ್ಮೆ ಒಟ್ಟಿಗೆ ಕಾಣಿಸಿಕೊಳ್ಳುವ ಸಾಧ್ಯತೆ ಇದೆ. ವಿಲನ್ ಪಾತ್ರದಲ್ಲಿ ರಶ್ಮಿಕಾ. ಹೌದು, ಮತ್ತೊಂದು ವಿಶೇಷ ಎಂದ್ರೆ ಈ ಚಿತ್ರದಲ್ಲಿ ರಶ್ಮಿಕಾ ನಾಯಕಿಯ ಬದಲು ವಿಲನ್ ಪಾತ್ರದಲ್ಲಿ ನಟಿಸಲಿದ್ದಾರಂತೆ. ಖಳನಾಯಕಿ ಪಾತ್ರಕ್ಕಾಗಿ ರಶ್ಮಿಕಾ ಅವರನ್ನ ಸಂಪರ್ಕಿಸಲಾಗಿದೆ ಎಂದು ಮೂಲಗಳು ವರದಿ ಮಾಡಿವೆ. ಈ ಪಾತ್ರಕ್ಕೂ ಸಾಕಷ್ಟು ಪ್ರಾಮುಖ್ಯತೆ ಇದೆ ಎನ್ನಲಾಗುತ್ತಿದೆ. ರಶ್ಮಿಕಾ ಇದುವರೆಗೆ ವಿವಿಧ ಭಾಷೆಗಳಲ್ಲಿ 20ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ನಟಿಸಿದ್ದಾರೆ. ಈ ಚಿತ್ರಗಳಲ್ಲೆಲ್ಲ ನಾಯಕಿಯಾಗಿ ಕಾಣಿಸಿಕೊಂಡಿದ್ದಾರೆ. ಇದೇ ಮೊದಲ ಬಾರಿಗೆ ವಿಲನ್ ಪಾತ್ರ ಒಪ್ಪಿಕೊಂಡಿದ್ದಾರೆ. ಈ ಪಾತ್ರಕ್ಕೂ ನಿರ್ದೇಶಕರು ಸಾಕಷ್ಟು ಒತ್ತು ನೀಡಿರುವುದರಿಂದ ಅವರು ಅಳೆದು ತೂಗಿ ಸಮ್ಮತಿಸಿದ್ದಾರೆ ಎಂದು ವರದಿಯಾಗಿದೆ. ವಿಲನ್ ಪಾತ್ರ ಆಯ್ಕೆ ಮಾಡಿಕೊಂಡಿದ್ದೇಕೆ? ಹೌದು, ರಶ್ಮಿಕಾ ಅವರಿಗೆ ಏಕಕಾಲಕ್ಕೆ ಅಲ್ಲು ಅರ್ಜುನ್ ಅಟ್ಲಿ ಸಿನಿಮಾ ಹಾಗೂ ಮತ್ತೊಂದು ಫ್ಯಾನ್ ಇಂಡಿಯಾ ಚಿತ್ರದ ಅವಕಾಶ ಬಂದಿತ್ತು. ಅಲ್ಲು ಚಿತ್ರದಲ್ಲಿ ವಿಲನ್ ಪಾತ್ರವಾದ್ರೂ ಹೊಸ ರೀತಿಯಲ್ಲಿ ಕಟ್ಟಿಕೊಡುತ್ತಿರುವ ಹಿನ್ನೆಲೆ ಅದನ್ನ ಆಯ್ಕೆ ಮಾಡಿಕೊಂಡಿದ್ದಾರೆ. ಅವರಿಗೆ ಇದು ಭಿನ್ನ ಅನುಭವವಾಗಲಿದೆ ಎಂದು ಟೈಮ್ಸ್ ನೌ ವರದಿ ಮಾಡಿದೆ. ಲುಕ್ ಟೆಸ್ಟ್ ಪೂರ್ಣ. ಹೌದು, ಮೂಲಗಳ ಪ್ರಕಾರ ರಶ್ಮಿಕಾ ಈಗಾಗಲೇ ಪಾತ್ರಕ್ಕಾಗಿ ಸಿದ್ಧತೆ ನಡೆಸುತ್ತಿದ್ದಾರೆ. ಅಟ್ಲಿ ಮತ್ತು ಅಲ್ಲು ಅರ್ಜುನ್ ಜೊತೆ ಲಾಸ್ ಏಂಜಲೀಸ್ಗೆ ತೆರಳಿ ಲುಕ್ ಟೆಸ್ಟ್ ಪೂರ್ಣಗೊಳಿಸಿದ್ದಾರೆ. ಅಕ್ಟೋಬರ್ನಲ್ಲಿ ಶೂಟಿಂಗ್ ಆರಂಭಿಸಲಿದ್ದಾರೆ ಎನ್ನಲಾಗಿದೆ. ಅವತಾರ ಮಾದರಿಯ ಚಿತ್ರ. ಅಟ್ಲಿ ಹೊಸ ಮಾದರಿಯ ಚಿತ್ರದ ಮೂಲಕ ಭಾರತೀಯ ಸಿನಿಮಾ ರಂಗವನ್ನ ಜಾಗತಿಕ ಮಟ್ಟಕ್ಕೆ ಕೊಂಡೊಯ್ಯುವ ಕನಸು ಕಂಡಿದ್ದಾರೆ. ಹಾಲಿವುಡ್ನ ಅವತಾರ ಮಾದರಿಯಲ್ಲಿ ಇದು ಮೂಡಿ ಬರಲಿದ್ದು 2 ವಿಭಿನ್ನ ಜಗತ್ತಿನಲ್ಲಿ ಕತೆ ಸಾಗಲಿದೆ. ಈ ಸೈನ್ಸ್ ಫಿಕ್ಷನ್ 2026 ಅಥವಾ 2027ರಲ್ಲಿ ತೆರೆಗೆ ಬರಲಿದೆ.